ಚುನಾವಣಾ ಪ್ರಜಾಪ್ರಭುತ್ವವನ್ನು ಕೊಲ್ಲುವ ಪ್ರಯತ್ನವಾಗಿದೆ. ಇದರಿಂದ ಮತದಾರರ ಮತದಾನ ಹಕ್ಕನ್ನು ಕಸಿಯುತ್ತದೆ. ಆದ್ದರಿಂದ ಎಸ್ಐಆರ್ ಜಾರಿಯನ್ನು ವಿರೋಧಿಸಿ ರಾಜ್ಯ ಸರ್ಕಾರವು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು ಎಂದು ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಕೆ ದೊರೈರಾಜ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಪ್ರಗತಿಪರ ಹಾಗೂ ಪ್ರಜಾತಂತ್ರ ಸಂರಕ್ಷಣಾ ವೇದಿಕೆ, ಜನಪರ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಗಳ ಸಮನ್ವಯ ಸಂಘಟನೆ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಜಾರಿಗೊಳ್ಳುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಧಕ್ಕೆ ತರುತ್ತಿದೆ. ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು, ಅದನ್ನು ಕಸಿಯುವ ರೀತಿಯ ನಿಯಮಗಳನ್ನು ರೂಪಿಸಲಾಗುತ್ತಿದೆ. ಜನರಿಗೆ ಮತ ಚಲಾಯಿಸುವ ಅವಕಾಶವೇ ಸಿಗದಂತೆ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಯತ್ನ ನಡೆಯುತ್ತಿದೆ. ಇಂತಹ ಕ್ರಮಗಳು ಸರ್ವಾಧಿಕಾರದ ದಾರಿಗೆ ನಾಂದಿ ಹಾಡುವಂತಿವೆ. ಮತದಾರರ ಪಟ್ಟಿ ಪರಿಷ್ಕರಣೆ ಎಂದರೆ ಸಾಮಾನ್ಯವಾಗಿ ನಡೆಯುವ ನಿಯಮಿತ ಪ್ರಕ್ರಿಯೆಯಾಗಿದ್ದು, ಅದಕ್ಕಾಗಿ ಹೊಸ ಕಠಿಣ ನಿಯಮಗಳನ್ನು ತರಲಾಗುತ್ತಿದೆ. ನುಸುಳುಕೋರರನ್ನು ತಡೆಯುವ ಹೆಸರಿನಲ್ಲಿ ಸಂಕೀರ್ಣ ನಿಯಮಗಳನ್ನು ಜಾರಿಗೆ ತರುತ್ತಿದ್ದಾರೆ. ಆದರೆ ಅದರ ಪರಿಣಾಮ ಸಾಮಾನ್ಯ ಮತದಾರರ ಮೇಲೆಯೇ ಬೀಳಲಿದೆ. ಇಂತಹ ಕ್ರಮಗಳು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅನಾಹುತಕಾರಿಯಾಗಬಹುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಾಮಕೃಷ್ಣ, ಅದಾಮ್, ಸಾವಿತ್ರಿ ಬಾಪೂಲೆ ಮಹಿಳಾ ಸಂಘಟನೆಯ ಅನುಪಮ, ಸ್ಲಂ ಸಂಘಟನೆಯ ಅರುಣ್, ವೆಲ್ವೇರ್ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ತಾಜುದ್ದೀನ್, ದೀಪಿಕಾ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಪ್ರಜಾಪ್ರಭುತ್ವ ಇರೋದೇ ಮತದಾನದ ಹಕ್ಕುಗಳಿಗೆ, ವೋಟಿಂಗ್ ರೈಟ್. ಆ ಮತದಾರರ ಹಕ್ಕುಗಳನ್ನು ಕಸಿಯುವಂತಹ ಪ್ರಕ್ರಿಯೆಯನ್ನು ಈ ಇತ್ತೀಚಿನ ಎಸ್ಐಆರ್ ಮೂಲಕ ಮಾಡ್ತಾರೆ. ಭಾಳ ಮುಖ್ಯವಾಗಿ ಇದನ್ನು ಈ ತಜ್ಞರು, ಪ್ರಜಾತಾಂತ್ರಿಕವಾಗಿ ಯೋಚನೆ ಮಾಡೋ ತಜ್ಞರು ಏನು ಹೇಳ್ತಾರೆ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ಕಿಲ್ಲಿಂಗ್ ಎಲೆಕ್ಟೋರಲ್ ಡೆಮಾಕ್ರಸಿ ಅಂತ ಪದ ಬಳಸ್ತಾರೆ. ಇದು ಭಾಳ ಮೌಲ್ಯಯುತವಾದಂಥ ಆಹ್ವಾನ. ಒಂದು ಎಲೆಕ್ಟೋರಲ್ ಡೆಮಾಕ್ರಸಿ ಏನಿದೆ ಅದನ್ನು ಜನರ ವೋಟ್ಗಳನ್ನು ಕಿತ್ಕೊಳ್ಳೋದ್ರ ಮೂಲಕ, ಅಂದರೆ ಅವ್ರಿಗೆ ವೋಟ್ ಆಗದಂಗೆ ಅವಕಾಶನೇ ಕೊಡದೇ ಮಾಡೋದ್ರ ಮೂಲಕ ಆ ಡೆಮಾಕ್ರಸಿಯನ್ನು ಕೊಡುವಂಥದ್ದು. ಇದು ಸರ್ವಾಧಿಕಾರಕ್ಕೆ ದಾರಿ ಮಾಡಿ ಕೊಡ್ತದೆ. ಇದು ಒಂದು ವಿಚಾರ. ಆಮೇಲೆ ಮತದಾರರ ಪರಿಷ್ಕರಣೆ, ಪಟ್ಟಿ ಪರಿಷ್ಕರಣೆ ಮಾಡೋದು ಇಸ್ ಅ ರೂಟೀನ್ ಪ್ರೋಸೆಸ್. ಅಂತ ಒಂದು ರೂಟೀನ್ ಪ್ರೋಸೆಸ್ಗೆ ಇವರು ಹೊಸ ಕಾನೂನುಗಳನ್ನು ಮಾಡೋದ್ರ ಮೂಲಕ, ಅದು ಯಾವುದರ ನೆಪದಲ್ಲಿ ಅಂತೇಳಿ ರಾಮಕೃಷ್ಣ ಪ್ರೇಳವರು ನುಸುಳುಕೋರಿದ್ದಾರೆ, ಆದ್ದರಿಂದ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅನ್ನುವ ನೆಪವನ್ನು ಹೇಳಿ ಅದರ ಜೊತೆ ಭಾಳ ಸಂಕೀರ್ಣವಾದಂಥ ಪ್ರಕ್ರಿಯೆಗಳನ್ನು, ನಿಯಮಗಳನ್ನು ರೂಪಿಸಿದ್ದಾರೆ. ಇದು ಡೆಮಾಕ್ರಸಿಗೆ ಭಾಳ ಆಘಾತಕಾರಿಯಾದಂಥದ್ದು. 18 ವರ್ಷ ವಯಸ್ಸಾದಂಥ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾರರ ಹಕ್ಕಿದೆ, ನಮಗೆಲ್ಲ ಗೊತ್ತಿರೋವಂಥದ್ದು. ಅದನ್ನೇ ನೋಡ್ದೇನೆ ಅವನು ಯಾವಾಗ ಹುಟ್ಟ, ಅವರ ಅಪ್ಪ ಅಮ್ಮ ಎಲ್ಲಿ ಹುಟ್ಟಿದ್ರು, ಈ ಥರದ್ದು ನೀವು ನೋಡ್ಬೋದು. ಡೀಟೇಲ್ ತೆಗೆದು ಭಾಳ ಸಂಕೀರ್ಣವಾಗಿ ಮಾಡಿ ಭಾಳ ವಿಷಾದಕರ ಮತ್ತು ದುಃಖಕರ ವಿಚಾರ ಅಂತ ಅಂದರೆ, ಮೊನ್ನೆ ನಡೆದ ಚುನಾವಣೆಗಳಲ್ಲಿ ನಮಗೆಲ್ಲ ಮಂದಟ್ಟಾಗಿದೆ. ಒಂದು 60 ಲಕ್ಷದಿಂದ 90 ಲಕ್ಷದವರೆಗೆ ಜನಗಳಿಗೆ ವೋಟ್ ಹಾಕೋದಕ್ಕೆ ಅವಕಾಶ, ಕೋಟಿಗಟ್ಟಲೆ ಅವಕಾಶ ಕೊಡದೇ ಇರುವಂಥದ್ದು ಎಂಥ ಡೆಮಾಕ್ರಸಿ. ಈ ಆತಂಕ ಹುಟ್ಟಿರಲಿಲ್ಲ. ಈ ಸರ್ಕಾರ ಏನು ಈಗ ಆಳುವಂಥ ಸರ್ಕಾರ, ಇದರ ಮೇಲೆ ಎಲ್ಲ ಜನರಿಗೆ ಭರವಸೆ ಇಲ್ಲ. ಯಾಕಂದರೆ ಇದು ಒಂದು ವರ್ಗಕ್ಕೆ ಸೀಮಿತವಾಗಿ ಕೆಲಸ ಮಾಡುವಂಥ ಜನಸಾಮಾನ್ಯರಿಗಲ್ಲ, ಒಂದು ವರ್ಗಕ್ಕೆ ಕೆಲಸ ಮಾಡುವಂಥ ಸರ್ಕಾರ ನಮ್ಮ ದೇಶದಲ್ಲಿ ಇದೆ. ಮುಖ್ಯವಾಗಿ ಈ ಒಂದು ಪ್ರಜಾವಾಣಿ ವಾರ್ತೆಯಲ್ಲಿ ಒಂದು ಉದಾಹರಣೆ ಇದೆ. ಯಾವ ಸಂದರ್ಭದಲ್ಲಿ ನೋಟಿಸ್ ಉದಾಹರಣೆಗಳು ಅಂದರೆ, 2025ರ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು ರಂಗದಾಮಯ್ಯ ಎಂ ಇದ್ದು, ಇಂದು 2002ರ ಮತದಾರರ ಪಟ್ಟಿಯಲ್ಲಿ ರಂಗದಾಮಯ್ಯ ಎಂ ರಂಗದಾಮಯ್ಯ ಅಥವಾ ಎಂ ರಂಗದಾಮಯ್ಯ ಎಂದಿದ್ದಾರೆ. ಅಂದರೆ ಎಂ ಹಿಂದೆ ಮುಂದೆ ಇದ್ದು ಅವ್ರಿಗೂ ನೋಟಿಸ್. ನಮ್ಮ ದೇಶದಲ್ಲಿ ಈ ಎಂ ಬಿಡಿ ರಂಗದಾಮಯ್ಯನಿಗೆ ಮೊದಲನೇ ಒಂದು 25 ವರ್ಷದ ಹಿಂದೆ ಬರ್ಕೊಂಡು ಬರೋರು ರಂಗದಾಮಯ್ಯ ಅವ್ರ ಅಪ್ಪನ ಹೆಸರು ಹಾಕೊಂಡು ಅವ್ರ ಮಗ ಅಂತ ಬರ್ಕೊಂಡು ಬರ್ತಿದ್ರು. ಅಂತ ನಮ್ಮ ದೇಶದಲ್ಲಿ ಇವಾಗ ಬರೀ ಹೆಸರು ಸ್ಪೆಲ್ಲಿಂಗು ಹಿಂದೆ ಮುಂದೆ ನೋಟಿಸ್ ಕೊಡ್ತೀವಿ ಅಂತ ಏನು ಈ ಸರ್ಕಾರ ಹೇಳ್ತಾ ಇದೆ. ಇವರ ಇಂಟೆನ್ಷನ್ ಏನಂದರೆ, ಏನು ಹಿಂದುಳಿದವರು, ಬುಡಕಟ್ಟ ಜನಾಂಗದವರು,
ಈ ಥರ ಸ್ಲಮ್ ಇದರಲ್ಲಿ ವಾಸುವಂಥ ಜನರು, ಯಾರಿಗೆ ಸ್ವಂತ ಮನೆ ಇರೋರು, ಯಾರು ಗುಡ್ಸ್ಗಳಿರ್ತಾರೋ, ಯಾರು ಮನೆ ವರ್ಷ ವರ್ಷ ಖಾಲಿ ಮಾಡಬೇಕು, ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ವರ್ಷ ಖಾಲಿ ಮಾಡಬೇಕು, ಇಂಥವ್ರೆಲ್ಲರಿಗೂ ತೊಂದರೆ ಉಂಟಾಗುತ್ತೆ. ಈ ನಮ್ಮ ದೇಶದಲ್ಲಿ ಯಾವನಾದರೂ ಒಂದು ಕಡೆ ಒಂದು ಬೆಂಕಿ ಅವಘಡ ಆದರೆ ಹಿಂದಿನ ತಿಂಗಳು ದಿಲ್ಲಿಲಿ ಆದಂಗೆ 500 ಗುಡಿಸಲು 5 ನಿಮಿಷದಲ್ಲಿ ಸುಟ್ಟು ಹೋಗ್ತವೆ. ಅವ್ರ ಡಾಕ್ಯುಮೆಂಟ್ ಅಲ್ಲೇ ಸುಟ್ಟು ಹೋಗ್ತದೆ. ಮತ್ತೆ ಏನು ಅವ್ರಿಗೆ ಡಾಕ್ಯುಮೆಂಟ್ ಕೊಡೋದಕ್ಕೆ ಡಾಕ್ಯುಮೆಂಟ್ ಇರೋದಿಲ್ಲ. ಇಂಥ ದೇಶದಲ್ಲಿ ಇವರು, ನೀವು ಅಪ್ಪ ಎಲ್ಲಿ ಹುಟ್ಟಿದ್ದು, ನಿಮ್ಮ ತಂದೆ ತಾಯಿ ಡಾಕ್ಯುಮೆಂಟ್ ತಗೊಂಡ್ಬನ್ನಿ, ನಿಮ್ಮ ಹೆಸರಲ್ಲಿ ಹಿಂದೆ ಇದ್ರೆ ಮುಂದೆ ಇದ್ರೆ ಕೂಡ ನಿಮಗೆ ನಾವು ನೋಟಿಸ್ ಕೊಡ್ತೇವೆ ಅಂದರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಅಲ್ಲೇ ಇರೋದಿಲ್ಲ. ನೋಟಿಸ್ ತಗೊಂಡು ಹೋಗೋದಿನ, ಅವರು ಪರಿಶೀಲನೆ ಮಾಡಿಕೊಂಡು ಹೋಗೋದಿನ ಎಲ್ಲಿರ್ತಾರೋ 1 ತಿಂಗಳು ಬಿಟ್ಟು ಆ ಮನೇಲಿ ಇರೋಲ್ಲ ಪಾಪ ಅವರು. ಅಂತ ಪರಿಸ್ಥಿತಿ ಇರುವಂತ ದೇಶ ನಮ್ದು. ಅಂತ ಕೋಟ್ಯಾಂತರ ಜನ ಅಂತವ್ರು ಬಾಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಇವರನ್ನು ನಡೆಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಇವರು ಇದು ತಡೆ ಹಿಡಿಬೇಕು. ತಡೆ ಹಿಡಿದು ಎಲ್ಲ ಸಾಮಾನ್ಯ ಜನರಿಗೆ, ಎಲ್ಲ ಭಾರತೀಯರಿಗೆ ಅವಕಾಶ ಮಾಡಿ, ಓಟಿನ ಅವಕಾಶ ಒಂದು ಜನಕ್ಕೂ ಓಟಿನ ಅವಕಾಶ ಕಿತ್ಕೊಳ್ಳೋಕ್ಕೂ ಅವಕಾಶ ಮಾಡಬಾರ್ದು. ಎಲ್ಲರಿಗೂ ಸಂಪೂರ್ಣ ವೋಟ್ ಹಾಕಲಿಕ್ಕೆ ಅವಕಾಶ ಕೊಡಬೇಕು. ವೋಟು ಗೊತ್ತು, ಈ ಆಳುವ ಪಕ್ಷಕ್ಕೆ ಗೊತ್ತು ವೋಟೇ ಇವರ ಪವರ್. ಇದೊಂದು ಕಿತ್ಕೊಂಡ್ಬಿಟ್ರೆ ನಾವ್ ಹೆಂಗಾದ್ರೂ ದೇಶ ಆಳ್ಬೋದು ಅಂತ ಇದು ಕಡೆ ಅಸ್ತ್ರ. ಇನ್ನು ಮುಂದೆನೂ ಬೇರೆ ಬೇರೆ ಅಸ್ತ್ರ ಇದು ಉಪಯೋಗಿಸುತ್ತೆ. ಈ ಸರ್ಕಾರದ ಈ ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ. ನಮ್ಮ ರಾಜ್ಯ ಸರ್ಕಾರ ಬೇರೆ ಸರ್ಕಾರಗಳು ಯಾವ ತರ ಇದಕ್ಕೆ ವಿರೋಧಿಸ್ತಿದೆ, ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರವನ್ನು ಕೂಡ ಇದಕ್ಕೆ ವಿರೋಧಿಸ್ಬಿಟ್ಟು ಇದು ನಿಲ್ಲಿಸಬೇಕು ಅಂತ ಮನವಿ ಮಾಡ್ತಾರೆ.